ಕೋಗಿಲು ನಿವಾಸಿಗಳಿಗೆ ನಾಳೆ ಏನಾದರೂ ಸಿಹಿ ಸುದ್ದಿ ಸಿಗುತ್ತಾ? ಸಿಹಿ ಸುದ್ದಿ ಅನ್ನುವಂತ ವಿಚಾರ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಮೊನ್ನೆ ಈ ಕೋಗಿಲು ಬಳಿ ಅಲ್ಲಿ ಅನಧಿಕೃತವಾಗಿ ನೆಲೆಸಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅವನ್ನೆಲ್ಲ ತೆರವು ಮಾಡುವಂತ ಕಾರ್ಯ ಆಯ್ತಲ್ಲ. ಈಗ ಕೇರಳದವ್ರು ನೋಡಿದ್ರೆ ಮೇಲಿನ ಮೇಲೆ ಬರೋಕ್ ಶುರು ಮಾಡಿದ್ದಾರೆ. ಸರ್ಕಾರಕ್ಕೆ ವೇಣುಗೋಪಾಲ್ ಅಂತವರು ಕೂಡ ಕೆಲ ಸಲಹೆ ಸೂಚನೆಗಳನ್ನು ಕೊಡ್ತಿದ್ದಾರಂತೆ, ಅವರಿಗೆಲ್ಲ ಒಂದು ಪುನರ್ವಸತಿ ಕಲ್ಪಿಸಿ ಅಂತ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಿಎಂ ಹಾಗೆ ಡಿಸಿಎಂ ಸಭೆ ಸೇರ್ತಾ ಇದ್ದಾರೆ. ಕೋಗಿಲು ಲೇಔಟ್ಗೆ ಇವತ್ತು ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಭೇಟಿ ಕೊಟ್ಟರು. ಸೊ ಒತ್ತುವರಿ ತೆರವು ಸ್ಥಳಕ್ಕೆ ಜಮೀರ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸೊ ಈಗ ವಿಚಾರ ಏನು ಅಂತ ಅಂದ್ರೆ, ಅಲ್ಲಿರೋರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನುವಂಥದ್ದು ಈಗ ಸಂಗತಿ. ಬಟ್ ಈಗ ವಿಷಯ ಏನು ಅಂತ ಅಂದ್ರೆ, ಅಲ್ಲಿರೋರು ಯಾರು ಬಹಳ ಹಿಂದಿನಿಂದ ಅಲ್ಲಿದ್ದವರು, ಅಥವಾ ಅವ್ರ ಬಳಿ ಏನಾದ್ರು ದಾಖಲೆಗಳಿತ್ತ, ಅಥವಾ ಈ ಭೂ ಮಾಫಿಯಾದವ್ರು, ಲ್ಯಾಂಡ್ ಮಾಫಿಯಾದವ್ರು ಸುಮ್ಮನೆ ಒಂದು ಜಾಗದಲ್ಲಿ ಯಾರು ಶೆಡ್ ಹಾಕಿ ಉಳಿಸಿರ್ತಾರಲ್ಲ ಆ ಥರದವ್ರ, ಇದೆಲ್ಲ ಪರಿಶೀಲನೆ ಮಾಡಬೇಕಿದೆ. ಮೊಬೈಲ್ ಬೇಡ ಅಣ್ಣ, ಈ ಕಡೆ ಅಣ್ಣ ನೀ ಮಾಡೋ ಈ ಕಡೆ ಸರಿ ಅಣ್ಣ ಲೈವ್ ಹೋಗ್ತೈತಿ. ನಾಳೆ ಬೆಳಗ್ಗೆ 11 ಗಂಟೆಗೆ DCM ಅವರು CM ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರನೇ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇದು ಆಲ್ಟ್ರೇಟ್ ಏನಾದ್ರು ಇವ್ರು ವ್ಯವಸ್ಥೆ ಮಾಡಿ ಕೊಡಬೇಕಂತ ಒಂದು CM ನಿರ್ಧಾರ ತಗೊಳ್ಬೋದು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸಿಹಿ ಸುದ್ದಿ ನಾಳೆ ಸಿಗ್ಬೋದು ಅಂತ ನಾನು ಭಾವಿಸ್ತೀನಿ. ಜನರೆಲ್ಲರೂ ಕೂಡ ವಸತಿ ಸಚಿವರು, ನಮ್ಮ ಸಚಿವರು ಬರ್ತಾರೆ, ನಮಗೆ ಸಿಹಿ ಸುದ್ದಿ ಕೊಡ್ತಾರೆ ಅಂತ ಕಾಯ್ತಾ ಇದ್ರು. ಅದೇ ನಾನು ಹೇಳಿದೆ, ಇವತ್ತು ನಾಳೆ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದವ್ರೆ. ಇದಕ್ಕೆ ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ನಾಳೆ ಮೀಟಿಂಗ್ ಕರೆದವ್ರೆ. ಆ ಮೀಟಿಂಗಲ್ಲಿ ನಿರ್ಧಾರ ತಗೊಳ್ತಾರೆ. ನಾಳೆ 11 ಗಂಟೆಗೆ ಮೀಟಿಂಗ್ ಕರೆದವ್ರೆ ಬೆಳಿಗ್ಗೆ. ಸರ್, ಸಿಹಿ ಸುದ್ದಿ ಅನ್ನೋದು ಇಲ್ಲೇ ಏನಾದ್ರು ಮನೆ ಮುಖ್ಯಮಂತ್ರಿಗಳು ಕೊಡ್ತಾರೆ. ನಾಳೆ ಮನೆಗಳನ್ನ ಕಟ್ಟಿಕೊಟ್ಟಿರೋ ಈಗ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಭಾಳ ವರ್ಷದಿಂದ ಇವ್ರು ಇಲ್ಲೇ ವಾಸ ಮಾಡ್ತಾಯಿದ್ರು. ಯಾವ ಥರ ವಾಸ ಮಾಡಿದ್ರು ತಮಗೆ ಕಣ್ಣು ಮುಂದೆ ಕಾಣ್ತಾ ಇದೆ, ಯಾವ ಥರ ಜೀವನ ಮಾಡ್ತಾ ಇದ್ದಿದ್ದು ಅಂತ. ತಮಗೆಲ್ಲ ಗೊತ್ತೇ ಇದ್ದಂಗೆ ಇಲ್ಲಿಗಲ್ ಆಗಿ ಅವ್ರು ವಾಸ ಮಾಡ್ತಾಯಿದ್ರು. ಭಾಳ ಸತಿ ಕೃಷ್ಣ ಬೈರೇಗೌಡರು 3-4 ನೋಟಿಸು ಕೊಟ್ಟಿದ್ದಾರೆ. 3-4 ನೋಟಿಸ್ಗೂ ರಿಪ್ಲೈ ಕೊಟ್ಟಿಲ್ಲ. ಇವ್ರಿಗೆ ಡೆಮಾಲಿಷ್ ಮಾಡೋದು ಮುಂಚೆ ಬೇರೆ ಎಲ್ಲ ವ್ಯವಸ್ಥೆ ಮಾಡಿದರು. ಎಲ್ಲ ಮಾಧ್ಯಮ ಭಾಳಷ್ಟು ಕಡೆಯಲ್ಲಿ ಏನು ಪ್ರಚಾರ ಮಾಡಿದ್ರು ಅಂದರೆ, ಏನು ವ್ಯವಸ್ಥೆ ಮಾಡಿಲ್ಲ, ರಾತ್ರಿ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು 5 ಚೌಟ್ರಿ ಸರೌಂಡಿಂಗ್ ಸಂವಿಧಾನ ಭವನಗಳು 5 ಚೌಟ್ರಿಗಳು ಇನ್ಕ್ಲೂಡಿಂಗ್ ಅವ್ರ ಊಟದ ವ್ಯವಸ್ಥೆ, ಬೆಡ್ ವ್ಯವಸ್ಥೆ, ಟೈಲೆಟ್ ವ್ಯವಸ್ಥೆ ಎಲ್ಲ ಮಾಡಿ ನನ್ನ ಜೊತೆ ವಸತಿ ಅವ್ರ ಮಂತ್ರಿ ಜೊತೆ ಮಾತಾಡಿಬಿಟ್ಟು ಒಂದು 4 ಎಕರೆದಲ್ಲಿ ಇವ್ರು ಮನೆ ಕಟ್ಕೊಡ್ಬೇಕಂತ ತೀರ್ಮಾನ ಕೃಷ್ಣ ಬೈರೇಗೌಡರು ತಗೊಂಡಿದ್ರು. ಇವರು ಯಾರು ಹೋಗೋಕ್ಕೆ ತಯಾರಿರಲಿಲ್ಲ. ವ್ಯವಸ್ಥೆ ಮಾಡಿದರು, ಊಟದ ವ್ಯವಸ್ಥೆ ಮಾಡಿದರು, ಬೆಡ್ ವ್ಯವಸ್ಥೆ ಮಾಡಿದರು, ಟೈಲೆಟ್ ವ್ಯವಸ್ಥೆ ಮಾಡಿದರು. ಸರೌಂಡಿಂಗ್ 5 ಚೌಟ್ರಿದಲ್ಲಿ ಎಲ್ಲ ಥರ ವ್ಯವಸ್ಥೆ ಮಾಡಿದರು. ಇವ್ರ ಭಯ ಏನಂದರೆ, ನಾವು ಇಲ್ಲಿ ಖಾಲಿ ಮಾಡಿದ್ರೆ ಎಲ್ಲಿ ನಮ್ಗೆ ಜಾಗ ಸಿಗ್ತದೋ ಇಲ್ಲೋ ಅಂತ ಭಯದಿಂದ ಪಾಪ ಇಲ್ಲೇ ಕೂತಿದ್ರು. ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳ ಜೊತೆ ಈಗಲೂ ಮುಖ್ಯಮಂತ್ರಿ ಕಚೇರಿಯಿಂದ ನಾನು ಬರ್ತಾ ಇರೋದು. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಅವರು ಹೇಳಿದ್ರು, ಅವ್ರಿಗೆ ವಿಸಿಟ್ ಕೊಟ್ಟು ಅವ್ರಿಗೆ ಆಶ್ವಾಸನೆ ಕೊಡ್ಬಾ, ನಾಳೆ 11 ಗಂಟೆಗೆ ಮೀಟಿಂಗ್ ಆದಮೇಲೆ ಖಂಡಿತ ಅವ್ರಿಗೆ ಸಿಹಿ ಸುದ್ದಿ ಸಿಗ್ತದೆ. CM ನಾಳೆ. ಇದೇ ಸಂದರ್ಭದಲ್ಲಿ ವಿನಾಕಾರಣ ಮೂಗು ತೂರಿಸ್ತಾ ಇರುವ ಕೇರಳ ಸರ್ಕಾರದ ವಿರುದ್ಧ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಕಿಡಿಕಾರರು. ಚುನಾವಣೆಗಾಗಿ ಬಳಕೆ ಮಾಡ್ಕೊಳ್ಳೋ ಕೆಲಸ ನಡೀತಾ ಇದೆ. ನಿಯೋಗ ಬಂದು ಏನ್ ಮಾಡಿದೆ? 2 ಹೊತ್ತು ಊಟ ಕೂಡ ಅವ್ರು ಕೊಟ್ಟಿಲ್ಲ. ನಾವು ಪ್ರವಾಹ ಆದಾಗ ಮನೆ ಕಟ್ಕೊಟ್ವಿ, ಎಲ್ಲಿ ವಯನಾಡಲ್ಲೆಲ್ಲ ಪ್ರವಾಹ ಆದಾಗ ಇವ್ರುಗಳು ಹೋಗಿ ಮನೆ ಕಟ್ಕೊಟ್ಟಿದ್ರು. ಸೊ ಕೇರಳ ಸರ್ಕಾರದ ವಿರುದ್ಧ ಸಚಿವ ಜಮೀರ್ ಅಹಮದ್ ಖಾನ್ ಹೀಗೆ ಕಿಡಿಕಾರಿದ್ದಾರೆ. ಅವ್ರು ಬಂದು ಇಲ್ಲೇನು 1 ಹೊತ್ತಿನ ಊಟ ಕೂಡ ವ್ಯವಸ್ಥೆ ಮಾಡಿಲ್ಲ, ಸುಮ್ಮನೆ ರಾಜಕೀಯ ಮಾಡೋದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಕಿಡಿಕಾರ. ಅವ್ರಿಗೆ ಒಂದು ನಿಮಿಷ, ಈಗ ಕೇರಳದವ್ರು ಯಾರಿಲ್ಲ ಇಲ್ಲಿ, ತಮಗೆಲ್ಲ ಗೊತ್ತಿದ್ದಂಗೆ ಕೇರಳ ವಾಸಿಗಳು ಯಾರಿಲ್ಲ. ಈ ಥರ ಭಾಳ ಘಟನೆಗಳು ಆಗಿದೆ. ಇದೇ ಥರ UP ದಲ್ಲಿ ಬುಲ್ಡೋಸ್ ಮಾಡಿದ್ರು ಮನೆಯೆಲ್ಲ. ಏನೀಗ ಕೇರಳ ಚೀಫ್ ಮಿನಿಸ್ಟರ್ UPಗೆ ಹೋಗಲಿಲ್ಲ, ಅವಾಗ ಚುನಾವಣೆ ಇರಲಿಲ್ಲ. ಈಗ ಏಪ್ರಿಲಲ್ಲಿ ಚುನಾವಣೆ ಬರ್ತದೆ ಹಿನ್ನೆಲೆಯಲ್ಲಿ ಇದೆಲ್ಲ ರಾಜಕೀಯ. ಅವ್ರು ಏನಾರ ಮಾಡಂಗಿದ್ದಿದ್ರೆ
ಮಾನ್ಯ ಕೇರಳ ಮುಖ್ಯಮಂತ್ರಿಗಳು ಏನಾರ ಬಡವ್ರ ಬಗ್ಗೆ ಕಾಲೇಜ್ ನಾನು ಮಾಡಂಗಿದ್ರೆ ಕೊಡಬೇಕಾಗಿದೆ ಅನುದಾನ. ತಗೊಳಪ್ಪ, ಕೇರಳ ಕಡೆಯಿಂದ ಬಡವ್ರು ನಮ್ಮ ಪಕ್ಷದ ವತಿಯಿಂದನೋ ಇಲ್ಲ ಸರ್ಕಾರ ವತಿಯಿಂದನೋ ಇಷ್ಟು ಮನೆಗಳು ನಾವು ಕೊಡ್ತೀವಿ ಅಂತ. ಈಗ ನಮ್ಮದು ನಾವು ಘೋಷಣೆ ಮಾಡಿದ್ವಿ, ನಮ್ಮ ಸರ್ಕಾರದಲ್ಲಿ ಫ್ಲಡ್ಡಲ್ಲಿ ಮನೆಗಳು ಹಾಳಾಗಿತ್ತು. ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀರ ಅಂತ ಹೇಳಿದರು. ನಾವು ಕಟ್ತಾ ಇದ್ದೀವಿ, ನಮ್ಮ ಇಲಾಖೆಯಿಂದನೇ ರಾಜೀವ್ ಗಾಂಧಿಯಿಂದನೇ ಕಟ್ಕೊಡ್ತಾ ಇದ್ದೀವಿ. ಆ ಥರ ಘೋಷಣೆ ಮಾಡಬೇಕಾಗಿತ್ತು. ಇವ್ರು ಬರೀ ರಾಜಕೀಯ ಮಾಡಕ್ಕೆ ಬಂದಿರೋದು. ಇವರು ಬಡವ್ರ ಬಗ್ಗೆ ಕಾಳಜಿ ಯಾರಿಗಿಲ್ಲ. ಅವ್ರಿಗೆ ಒಂದು ನಿಮಿಷ, ಈಗ ಕೇರಳದವ್ರು ಯಾರಿಲ್ಲ ಇಲ್ಲಿ, ತಮಗೆಲ್ಲ ಗೊತ್ತಿದ್ದಂಗೆ ಕೇರಳ ವಾಸಿಗಳು ಯಾರಿಲ್ಲ. ಈ ಥರ ಭಾಳ ಘಟನೆಗಳು ಆಗಿದೆ. ಇದೇ ಥರ